ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಆರ್ಮುಗಂ ರವಿಶಂಕರ್ ಅವರಿದ್ದಾರೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಚ್ 10, 2011ಕ್ಕೆ ಕೆಂಪೇಗೌಡ ಸಿನಿಮಾ ರಿಲೀಸ್ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ರವಿಶಂಕರ್ ಅವರು ಸಿಕ್ಕಿರುವಂಥದ್ದು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಕೆಂಪೇಗೌಡ ಸಿನಿಮಾ ರಿಲೀಸ್ ಆಗಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾರ್ಚ್ 10, 2011. ಮಾರ್ಚ್ 10, 2011 ನಿಜವಾಗಲೂ ಫಸ್ಟು ನನ್ನ ಕಿಚ್ಚ ಸುದೀಪ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಕೆಂಪೇಗೌಡ ಇಲ್ಲ ಅಂದರೆ ನಾನಿಲ್ಲ. ಸೊ ಇವತ್ತಿಗೂ ಆ ಡೈಲಾಗ್ ನೆನಪಿಟ್ಟುಕೊಂಡು ಎಲ್ಲೂ ಹೋದ್ರೂ ಆರುಮುಗ ಅಂತ ಪ್ರೀತಿಯಿಂದ ಡೈಲಾಗ್ ನೋಡಿತಾ ಇದ್ದಾರೆ ಅಂದರೆ, ಸೊ ನಿಜವಾಗಲೂ ತುಂಬ ಸಂತೋಷ. ಜೈ ತಾಯಿ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ. ಕೆಂಪೇಗೌಡ ರಿಲೀಸ್ ಆದಾಗ ತುಂಬ ಕನ್ನಡ ಜನತೆಗೆ ತುಂಬ ದೊಡ್ಡದಾಗಿ ಆ್ಯಕ್ಚುಲಿ ಪರಿಚಯ ಆದ್ರಿ ನೀವು. ಬಟ್ ಅದಾದ್ಮೇಲೆ ಕೂಡ ಇವತ್ತಿನ ತನಕನೂ ಕನ್ನಡ ಚಿತ್ರರಂಗ ನಿಮ್ಮನ್ನ ಸಲಹುತ್ತಾ ಇದೆ. ಇವತ್ತೊಂದು ಹೊಸ ಸಿನಿಮಾದ ಮುಹೂರ್ತ ಕೂಡ ನೆರವೇರಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಜರ್ನಿ ಬಗ್ಗೆ ಅಂತ? ಸೂಪರ್ ಸರ್. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇದು ನನ್ನ 50ನೇ ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅಂದರೆ 1975 ನಾನು ಬಣ್ಣ ಹಾಕಿದ್ದು. ಆವಾಗಿನಿಂದ ಇವತ್ತುವರೆಗೂ ಅಂದರೆ 50 ವರ್ಷ ಇನ್ನೂ ಈ ಕುದುರೆ ಓಡ್ತಾ ಇದೆ. ಅದಕ್ಕೆಲ್ಲ ಕಾರಣ ನೀವೇ, ನಿಮ್ಮ ಆಶೀರ್ವಾದ. ಸೊ ಇವತ್ತಿಗೂ ನನ್ನ ಮೇಲೆ ಈ ಕ್ಯಾರೆಕ್ಟರ್ ರವಿಶಂಕರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಡೈಲಾಗ್ ರವಿಶಂಕರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಡೈರೆಕ್ಟರ್ಗಳು, ಎಷ್ಟೋ ಪ್ರೊಡ್ಯೂಸರ್ಸು ನನ್ನ ಹತ್ರ ಬಂದು ಈಗಲೂ ನನ್ನ ಮೇಲೆ ಅದೇ ಆ ಪ್ರೀತಿ ಅಭಿಮಾನ ಇಟ್ಕೊಂಡು ಇನ್ನೂ ಕರೀತಾ ಇದ್ದಾರೆ. ಥ್ಯಾಂಕ್ ಯು. ನಿಜವಾಗಲೂ ಚಿರಋಣಿ ಆಗಿರ್ತೀನಿ ಕರ್ನಾಟಕಕ್ಕೆ, ಕರ್ನಾಟಕ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸರ್. ಕೀರ್ತಿ ಕೃಷ್ಣಪ್ಪ ಅವರ ನಿರ್ದೇಶನದಲ್ಲಿ ಸೀತಾರಾಮರಾಜು ಸಿನಿಮಾ ಬರ್ತಾ ಇದೆ. ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಎಲ್ಲೊಂದು ಕಡೆ ಕಾಣೆ ಆಗ್ಬಿಟ್ಟಿದ್ರು ಅಂತ ಕನ್ನಡದವ್ರು ಅಂದ್ಕೊಳ್ಳುವಾಗಲೇ ಆ್ಯಕ್ಚುಲಿ ಈ ಥರದೊಂದು ಸಿನಿಮಾ ಬರ್ತಾ ಇರೋವಂಥದ್ದು, ಮುಹೂರ್ತ ನೆರವೇರಿರುವಂಥದ್ದು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ತುಂಬ ಪ್ಯಾಷನೇಟ್ ಹುಡುಗ, ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ ಸೀತಾರಾಮರಾಜು ಅಂತ. ಸೊ ಡೆಫಿನೆಟಾಗಿ ಈ ಪಿಕ್ಚರು ಒಂದು ಒಳ್ಳೆ ಪಿಕ್ಚರ್ ಆಗುತ್ತೆ. ಅವರ ಕೆರಿಯರಲ್ಲಿ ಒಂದು ಡೆಫಿನೆಟ್ಟಾಗಿ ಇದು ಒಂದು ಸಪ್ರೇಟು ಒಂದು ಒಳ್ಳೆ ಸಕ್ಸಸ್ ಪಿಕ್ಚರ್ ಆಗುತ್ತೆ ಅಂತ ನಂಬಿಕೆ ಅವ್ರಿಗೂ ಇದೆ, ನನಗೂ ಇದೆ. ಸೊ ಐ ವಿಶ್ ಆಲ್ ದ ಬೆಸ್ಟ್. ಆ್ಯಂಡ್ ಮೇಯ್ನ್ ನಮ್ಮ ಪ್ರೊಡ್ಯೂಸರ್ಸು ಒಂದೇ ದಿನ 3 ಪಿಕ್ಚರ್ ಓಪನಿಂಗು. ಒಂದು ಕಡೆ ದರ್ಶನ, ಒಂದು ಕಡೆ ಸೀತಾರಾಮರಾಜು, ಇನ್ನೊಂದು ಕಡೆ ಪ್ರೊಡಕ್ಷನ್ ನಂಬರ್ 3. ಸೊ 3 ಪಿಕ್ಚರು ಅನೌನ್ಸ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಲೂ ನಮ್ಮ ಕರ್ನಾಟಕ ಇಂಡಸ್ಟ್ರಿಗೆ ತುಂಬ ಒಂದು ಒಳ್ಳೆ ಇದು. ಸೊ ಐ ವಿಶ್ ಹಿಮ್, ನಮ್ಮ ಅರುಣ್ ಅವರಿಗೆ ಕೂಡ ಆಲ್ ದ ಬೆಸ್ಟ್. ಕರೆಕ್ಟ್ ಸರ್. ಅಂದರೆ ನಾನು ನಂಬರ್ ಆಫ್ ಸಿನಿಮಾಸ್ ಪ್ರಕಾರ ಹೇಳೋಕೆ ಹೋದಾಗ ಆ್ಯಕ್ಚುಲಿ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ತಿರೋದು. ಅಂದರೆ ಕನ್ನಡದವ್ರು ಜಾಸ್ತಿ ನಿಮ್ಮನ್ನು ಹಿರಿತೆರೆಯಲ್ಲಿ ನೋಡಲಿಕ್ಕೆ ಆಗ್ತಾ ಇಲ್ಲ, ಆ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಿಲ್ಲ. ಅಂದರೆ ಏನು ಸರ್, ಅಂದರೆ ಈಗ ಯು ಆರ್ ಅ ವರ್ಸಟೈಲ್ ಟ್ಯಾಲೆಂಟ್. ಆ್ಯಕ್ಚುಲಿ ನಮ್ಮ ಕನ್ನಡ ಚಿತ್ರರಂಗ ಅಥವಾ ಇಂಡಿಯನ್ ಇಂಡಸ್ಟ್ರಿ ನೋಡಿರುವಂತಹ ಒಬ್ಬ ವರ್ಸಟೈಲ್ ಟ್ಯಾಲೆಂಟ್. ಎಲ್ಲೋ ಒಂದು ಕಡೆ ಅಂದರೆ ಬರವಣಿಗೆಗೆ ಪೂರಕವಾಗಿರುವಂತಹ ಸ್ಕ್ರಿಪ್ಟ್ಸ್ ಆ್ಯಕ್ಚುಲಿ ಬರ್ತಾ ಇಲ್ವಾ, ಅಥವಾ ಯಾಕೆ ಆ್ಯಕ್ಚುಲಿ ನಂಬರ್ ಆಫ್ ಸಿನಿಮಾಸ್ ಎಲ್ಲ ಬರ್ತಾ ಇದೆ, ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ, ಎಲ್ಲ ಚೆನ್ನಾಗಿದೆ. ಅದರ್ ಲ್ಯಾಂಗ್ವೇಜಸ್ ಜೊತೆ ಕಂಪೇರ್ ಮಾಡಬೇಡಿ. ಅವರು ಏನೋ ಬಾಹುಬಲಿ ತೆಗೆದ್ರೆ ಅವರು ತೆಗಿತಾರೆ, ಅವ್ರು ಏನೇನೋ ಮಾಡ್ತಾರೆ, ದುರಂಧರ್ ಮಾಡ್ತಾರೆ. ನಮಗೆ KGF ಇದೆ, ಕಾಂತಾರ ಇದೆ, ಒಳ್ಳೆ ಪಿಕ್ಚರ್ಸ್ ಬರ್ತಾ ಇದೆ. ಒಳ್ಳೆ ಸ್ಕ್ರಿಪ್ಟ್ಸು ಬರಬೇಕು, ಒಳ್ಳೆ ಡೈರೆಕ್ಟರ್ಸ್ ಬರಬೇಕು. ದಟ್ ಇಸ್ ಆಲ್ವೇಸ್ ಹೆಲ್ಪ್ ದ ಇಂಡಸ್ಟ್ರಿ. ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕನ್ನಡ ಜನತೆಗೆ? ಇನ್ನು ಎಷ್ಟು ಆಲ್ ದ ಬೆಸ್ಟ್. ಜೈ ಕರ್ನಾಟಕ ಮಾತೆ, ಜೈ ತಾಯಿ ಭುವನೇಶ್ವರಿ. ಸೊ ಸ್ನೇಹಿತರೆ, ಇದಾಗಿತ್ತು ನಟ ರವಿಶಂಕರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.